ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ನ ಯು ಪಿ ಐನಲ್ಲಿ ಹೇಗೆ ಲಿಂಕ್ ಮಾಡಿ ಪೇಮೆಂಟ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋದ. ನೀವು ಯು ಪಿ ಐನಲ್ಲಿ ಬಿಲ್ ಪೇಮೆಂಟ್ ಮಾಡಬೇಕು ಅಂದರೆ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅಕೌಂಟ್ನ ಯು ಪಿ ಐನಲ್ಲಿ ಲಿಂಕ್ ಮಾಡಬೇಕು. ಲಿಂಕ್ ಮಾಡಿದ್ಮೇಲೆ ನಿಮಗೆ ಪೇಮೆಂಟ್ ಮಾಡೋದಕ್ಕಾಗೋದು. ಸೊ ಈಗ ಲಿಂಕ್ ಮಾಡೋದು ಹೇಗೆ ಅಂದರೆ ಬನ್ನಿ ಈಗ ನೋಡೋಣ. ನೀವು ಯಾವುದೇ ಯು ಪಿ ಐನ ಓಪನ್ ಮಾಡಿ, ಅಪ್ಲಿಕೇಶನ್ ಓಪನ್ ಮಾಡಿ, ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಯಾವುದೇ ಓಪನ್ ಮಾಡಿ, ಅಲ್ಲಿ ಎಲೆಕ್ಟ್ರಿಸಿಟಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಕ್ಕೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸಿಟೀಸ್ ತೋರಿಸುತ್ತೆ. ಬ್ಯಾಂಗ್ಳೂರು, ಚಾಮುಂಡೇಶ್ವರಿ, ಹುಬ್ಬಳ್ಳಿ, ಮ್ಯಾಂಗ್ಳೂರು ಅಂತ ತೋರಿಸುತ್ತೆ. ನಿಮ್ಮ ಯಾವುದೋ ಒಂದು ಸಿಟಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ಗೆ ನಾನು ಬೆಸ್ಕಾಂ ಬ್ಯಾಂಗ್ಳೂರು ಸಿಟಿ ಎಲೆಕ್ಟ್ರಿಸಿಟಿ ಅಂತ ತೊಗೊಂಡಿದ್ದೀನಿ. ಅದ್ರ ಮೇಲೆ ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಲಿಂಕ್ ಅಕೌಂಟ್ ಅಂತ ಬರುತ್ತೆ. ಲಿಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಂಟರ್ ಅಕೌಂಟ್ ಡೀಟೇಲ್ಸ್ ಅಂತ ತೋರಿಸುತ್ತೆ. ಅಕೌಂಟ್ ಐ ಡಿ ಅಂತ ಇದೆ. ಆ ಅಕೌಂಟ್ ಐ ಡಿ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ನಲ್ಲಿ ಅಕೌಂಟ್ ಐ ಡಿ ಅಂತ 10 ಡಿಜಿಟ್ ನಂಬರ್ ಇದೆ. ಆ 10 ಡಿಜಿಟ್ ನಂಬರ್ನ ಅಕೌಂಟ್ ಐ ಡಿನಲ್ಲಿ ಎಂಟರ್ ಮಾಡಿ. ಆಮೇಲೆ ನೇಮ್ ಆಪ್ಷನಲ್ ಅಂತ ಇದೆ. ನಿಮ್ಮ ಶಾಪು, ಹೋಮು, ರೆಂಟ್ ಏನಾದರೂ ನಿಮಗೆ ನೇಮನ್ನು ಕೊಟ್ಕೋಬೋದು. ಕೊಟ್ಟಾದಮೇಲೆ ಎಂಟ್ರಿ ಮಾಡಾದ್ಮೇಲೆ ಅಲ್ಲಿ ಕಂಟಿನ್ಯೂ ಅಂತ ಇದೆ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಈ ವಿಂಡೋ ಬರುತ್ತೆ. ಎಂಟರ್ ಅಕೌಂಟ್ ಡೀಟೇಲ್ಸ್, ನಿಮಗೆ ಏನು ಅಕೌಂಟ್ ಐ ಡಿ ನಂಬರ್ ಕೊಟ್ಟಿದ್ದೀರಾ, ನೇಮ್ ಆಪ್ಷನ್ ಕೊಟ್ಟಿದ್ದೀರಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದು ಅಕೌಂಟ್ ಡೀಟೇಲ್ಸ್ ಅಲ್ಲಿ ಎಂಟರ್ ಆಗಿದ್ದರೆ ಫೌಂಡ್ ಮ್ಯಾಚ್ ಅಂತ ಬರುತ್ತೆ. ಫೌಂಡ್ ಮ್ಯಾಚ್ ಆದಮೇಲೆ ಲಿಂಕ್ ಅಂತ ಇದೆ. ಲಿಂಕ್ ಅಂತ ಕ್ಲಿಕ್ ಮಾಡಿ. ಇದು ಲಿಂಕ್ ಆದರೆ ನೀವು ಲಿಂಕ್ ಆಗಿದೆ ಅಂತ, ಓಕೆ ಸಕ್ಸಸ್ಫುಲ್ ಅಂತ ಆಗಿದೆ. ನೀವೇನೋ ಮತ್ತೆ ಪೇಮೆಂಟ್ ಏನೋ ಮಾಡಬೇಕು, ನಿಮ್ಮ ಅಕೌಂಟ್ ಎಲೆಕ್ಟ್ರಿಸಿಟಿ ಬಿಲ್ನ ಅಕೌಂಟ್ ಡೀಟೇಲ್ಸ್ ನೋಡಬೇಕು ಅಂದರೆ ಏನು ಬಿಲ್ ಬಂದಿದೆ, ಈ ಮಂತ್ ಎಷ್ಟು ಬಿಲ್ ಬಂದಿದೆ ಅದೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನೀವು ಮತ್ತೆ ನೋಡಬೇಕು ಅಂದರೆ ಎಲೆಕ್ಟ್ರಿಸಿಟಿ ಕ್ಲಿಕ್ ಮಾಡಿದ್ರೆ ನೀವೇನು ಲಿಂಕ್ ಮಾಡಿರ್ತೀರೋ ಅದು ಲಿಂಕಲ್ಲಿ ತೋರಿಸುತ್ತೆ. ನಿಮ್ಮದು ಬಿಲ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಅಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.